ಏಪ್ರಿಲ್ 16ನೇ ತಾರೀಕಿನಂದು ಪಾಂಡವಪುರದಲ್ಲಿ ಖ್ಯಾತ ಜಾನಪದ ತಜ್ಞ ಡಾಕ್ಟರ್ ಕ್ಯಾತನಹಳ್ಳಿ ರಾಮಣ್ಣ ಅವರ ಅಭಿನಂದನಾ ಗ್ರಂಥ ಜಾನಪದ ತಿಳಿನೀರು ಇದನ್ನು ವಿಶಿಷ್ಟ ರೀತಿಯಲ್ಲಿ ಬಿಡುಗಡೆ ಮಾಡಲಾಯಿತು. ಛತ್ರಿ ಚಾಮರದ ಸಮೇತ ಬಿದುರಿನ ಪುಟ್ಟಿಯಲ್ಲಿ ತರಲಾದ ಬೃಹತ್ ಗ್ರಂಥವನ್ನು ವೇದಿಕೆಯ ಮೇಲೆ ಇದ್ದಂತಹ ಗಣ್ಯರುಗಳು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಶೋಭಾನ ಗೀತೆಗಳನ್ನು ಕೂಡ ಜಾನಪದ ಕಲಾವಿದರು ಹಾಡುವ ಮೂಲಕ ನೆರೆದಿದ್ದ ಬೃಹತ್ ಜನಸಂಖ್ಯೆಯ ಪ್ರೇಕ್ಷಕರನ್ನು ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಜಾನಪದ ಸಿರಿಜನ ಸಂಪಾದಕ ಸಮಿತಿಯವರು ಇದನ್ನು ಸಮಿತಿಯವರು ಬಹಳ ಎತ್ತರ ವಹಿಸಿ ಇದೊಂದು ಶಾಶ್ವತ ಆಧಾರ ಗ್ರಂಥ ಮಾಡಿದ್ದಾರೆ. ಇದಕ್ಕಾಗಿ ನಾನು ಪ್ರಧಾನ ಸಂಪಾದಕರಾದ ಅಂಬೇಡ್ಕೆ ಜೈನವರನ್ನು, ಡಾಕ್ಟರ್ ಹಾಕಿ ಶ್ರೀಗೌಡರನ್ನು, ಹಾಗೆ ಸಂಪಾದಕರಾದ ಒರೇಗೌಡ ಚಿಕ್ಕಮರಳಿಯವರು, ಪ್ರೊಫೆಸರ್ ವಾನಂ ಶಿವರಾಮ್ ಅವರು, ಆರ್ ಸತ್ಯಮಂಗಲರಾಜ್ ಅವರು, ಹಾಗೆ ಸಹಸಂಪಾದಕರು ಸಂಚಾಲಕರಾದ ಶ್ರೀಗೌಡ ಜೀಲ ಇವರೆಲ್ಲರನ್ನು ಕೂಡ ನಾಡಿನ ಜನರ ಪರವಾಗಿ ನಾನು ಅಭಿನಂದಿಸ್ತೇನೆ. ಈ ಗೌರವ ಗ್ರಂಥದಲ್ಲಿ 5 ಭಾಗಗಳಿವೆ. 1ನೇ ಭಾಗ ಡಾಕ್ಟರ್ ಕ್ಯಾತನಹಳ್ಳಿ ರಾಮಣ್ಣನವರ ಆತ್ಮಚರಿತ್ರೆ. 2ನೇ ಭಾಗ ಅವರ ವ್ಯಕ್ತಿತ್ವವನ್ನು ಕುರಿತು ಅವರನ್ನು ಬಲ್ಲವರೆಲ್ಲ ಬರುವ ಗುರಿ ತಂದೆ ಬರೆದಂತಹ ಪಾಠ. 3ನೇ ಭಾಗ ಜಾನಪದ ಕ್ಷೇತ್ರ ಸಾರಿದ ಪ್ರಿನ್ಸಿಪಲ್ ತಾತ್ವಿಕ ಮತ್ತು ಅವಿಭಾವಿಕ ಇದರ ಕುರಿತಂತ ವಿಚಾರಗಳನ್ನು ಕುರಿತಂಥ ವಿದ್ವತ್ಪೂರ್ಣ ಲೇಖನಗಳು. 4ನೇದು ಜಾನಪದ ತತ್ವ ಮತ್ತು ಸ್ವರೂಪಗಳಿಗೆ ಸಂಬಂಧಿಸಿದಂಥ ಸಂಶೋಧನಾ ಲೇಖನಗಳು. 5ನೇ ಭಾಗ ಡಾಕ್ಟರ್ ರಾಮಣ್ಣವರು ಇದುವರೆಗೆ ರಚಿಸತಕ್ಕಂಥ ಕೃತಿಗಳನ್ನು ಅನೇಕ ವಿದ್ವಾಂಸರು ಸಮೀಕ್ಷೆ ಮಾಡಿದ್ದಾರೆ. ರಾಮಣ್ಣವರು ತಮ್ಮ ಆತ್ಮಕಥೆ ಹೇಳುವಾಗ ಇದು ನಾನು ಅಂತ ಹೇಳಿ ಎದೆ ತಿರಿದು ಮಾತನಾಡ್ತಾರೆ. ಆತ್ಮಕಥೆ ಇದು ನಾನು ಅಂತ ಹೇಳುವಂಥ ಈ ಧೈರ್ಯನೇ ನಾನು ಅಂತ ಹೇಳುವಂಥ ಆ ಧೈರ್ಯ ಅದು ಸ್ವಾರಸ್ಯಕ್ಕಾಗಿ ಅವರ ಆತ್ಮಕಥೆಯನ್ನು ಸಾರಿಯಲ್ಲಿ ಹೇಳ್ತಾ ಇದ್ದೇನೆ. ಅವ್ವ ಹೆಚ್ಚು ಅಪ್ಪ ಹೆಚ್ಚು ಎಂದು ಕೇಳಿದರೆ ಮಗನಾದವನು ಏನು ಹೇಳುವುದು? ಅವ್ವ ಹೆಚ್ಚು ಅಪ್ಪ ಹೆಚ್ಚು ಅಂತ ಕೇಳಿದರೆ ಮಗನಾದವನು ಏನು ಹೇಳುವುದು? ಎಣ್ಣೆ ಹೊಳೆ ಕೊಪ್ಪಳಿನ ಬಂಧುಗಳು ರಾಮಣ್ಣ ನಮ್ಮೂರಿನವರು ಅಂತ, ಕ್ಯಾತನಹಳ್ಳಿ ಬಂಧುಗಳು ರಾಮಣ್ಣ ನಮ್ಮೂರಿನವರು ಅಂತ. ತಂದೆ ಕಡೆಯಿಂದ ನಾನು ಎಣ್ಣೆ ಹೊಳೆ ಕೊಪ್ಪಳಿನವನು, ತಾಯಿ ಕಡೆಯಿಂದ ನಾನು ಕ್ಯಾತನಹಳ್ಳಿಯವರು. ಹಾಗಾಗಿ ಎಣ್ಣೆ ಹೊಳೆ ಕೊಪ್ಪಲು ತಂದೆಯಾಗಿಯೂ ಕ್ಯಾತನಹಳ್ಳಿ ನನಗೆ ತಾಯಿಯಾಗಿಯೂ ಕೂಡ ನನ್ನನ್ನು ನೋಡಿಕೊಂಡಿದೆ ಅಂತ ಮಾಡಿ. ಆದರೂ
ನನ್ನ ಬಾಲ್ಯದ ದಿನಗಳೆಲ್ಲ ನನ್ನ ತಾಯಿಯ ತವರಿನ ನೆಲದಲ್ಲೇ ಕಳೆದದ್ದಕ್ಕಾಗಿ ನನ್ನ ಹೆಸರಿನ ಜೊತೆಯಲ್ಲಿ ಜಾಸ್ತಿನಲ್ಲಿ ಅಳಿಸಿಕೊಂಡಿದ್ದೇನೆ. ಯಾಕೆಂದ್ರೆ ಅವನಿಗೆ ಎಣ್ಣೆ ಕೊಪ್ಪಲು ರಾಮಣ್ಣ ಆಗಬೇಕಾಗಿತ್ತು. ನಮ್ಮ ರಾಮಣ್ಣ ಎಣ್ಣೆ ಹೊಳೆ ಕೊಪ್ಪಲು ಜಾಸ್ತಿನಲ್ಲಿಗೆ ಸೀಮಿತವಾದವರಲ್ಲ. ಶಿಲ್ಪಿಕೆಯವರ ಮಾತಿನಂತೆ ಅವರೀಗ ಜಾನಪದ ಜಗದ ಸಿಂಹ, ಕನ್ನಡ ನಾಡಿನ ಭೀಮ. ಡಾಕ್ಟರ್ ರಾಮಣ್ಣ ಅವರನ್ನ ನಿಕಟವಾಗಿ ಬಲ್ಲವರೆಲ್ಲ ತಮ್ಮ ತಮ್ಮ ಅನಿಸಿಕೆಗಳಲ್ಲಿ ಅರಿಯುವಾಗ ರಾಮಣ್ಣವರಿಗೆ ಎಷ್ಟು ಗುಣವಾಚಕ ಹೇಳ್ತಾರೆ ಅಂದರೆ ಶುದ್ಧ ಕಾಯಕ ಶೀಲ, ವಿದ್ವತ್ತಿನ ಆಗದ, ಸಜ್ಜನಿಕೆಯ ಪ್ರತೀಕ, ಸಂಕೋಚಶೀಲ, ಅಜಾತ ಶತ್ರು, ಸ್ನೇಹಜೀವಿ, ಜಾನಪದ ನೇಗಲಿಯೋಗಿ, ಮಾನವೀಯತೆ ವಿಕ್ರಮ, ಮೌನ ಶೋಧಕ, ಹೀಗೆ ಎಷ್ಟು ಬಗೆಯಲ್ಲಿ ಕಂಡು ಕೂಡ ಆ ಬರಹಗಾರನಿಗೆ ತೃಪ್ತಿ ಇಲ್ಲ. ಹೀಗೆ ಇಷ್ಟೆಲ್ಲ ಗುಣವಾಚಕರನ್ನ ಬಳಸಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾರೆ.